ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಪಿಚ್ ಆಫ್ ಎ ಸೌಂಡ್ ಡಿಟರ್ಮೈನ್ಡ್ ಅಂತ ಹೇಳಿ ತಿಳ್ಕೊಂಡಿದ್ವಿ. ಶ್ರಿಲ್ನೆಸ್ ಪಿಚ್ ಬಗ್ಗೆ. ಸಿ ನೆಕ್ಸ್ಟ್ 10.6 ನೋಡಿ. ಆಡಿಬಲ್ ಆ್ಯಂಡ್ ಇನ್ಆಡಿಬಲ್ ಸೌಂಡ್. ಆಡಿಬಲ್ ಅಂದರೆ ಕೇಳಿಸ್ಕೊಳ್ಳ ಯೋಗ್ಯವಾದಂತಹ ಶಬ್ದ, ಅಂದರೆ ಶ್ರವ್ಯ ಅಂತ ಹೇಳಿ, ಶ್ರವ್ಯ ಮಾಧ್ಯಮ. ಇನ್ಆಡಿಬಲ್ ಅಂದರೆ ಶ್ರವ್ಯವಲ್ಲದ್ದು, ಅಂದರೆ ನಮಗೆ ಅದನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ತುಂಬ ಲೌಡ್ ಧ್ವನಿ, ತುಂಬ ಗದ್ದಲ, ಹೆವಿ ಸೌಂಡ್ ಇರುತ್ತೆ. ಆಡಿಬಲ್ ಅಂದರೆ ಏಬಲ್ ಟು ಇಯರ್, ಕೇಳಿಸ್ಕೊಳ್ಳಲು ಯೋಗ್ಯವಾದಂತಹ ಶಬ್ದವನ್ನು ಆಡಿಬಲ್ ಸೌಂಡ್ ಅಂತ ಹೇಳಿ ಕರಿತೀವಿ. ಇನ್ಆಡಿಬಲ್ ಅಂದರೆ ನಾಟ್ ಏಬಲ್ ಟು ಇಯರ್ ಅಂತ. ಸಿಂಪಲ್ ಆಗಿ ವಿ ನೋ ದಟ್ ವಿ ನೀಡ್ ಎ ವೈಬ್ರೇಟಿಂಗ್ ಬಾಡಿ ಫಾರ್ ದ ಪ್ರೊಡಕ್ಷನ್ ಆಫ್ ಸೌಂಡ್. ಇಲ್ಲಿವರೆಗೂ ಲಾಸ್ಟ್ ಕ್ಲಾಸಲ್ಲೆಲ್ಲ ಡಿಸ್ಕಸ್ ಮಾಡಿದಾಗೆ ಒಂದು ಶಬ್ದ ಉಂಟಾಗಬೇಕು, ಶಬ್ದದ ಉತ್ಪತ್ತಿಗೆ ಕಂಪಿಸುವ ವಸ್ತು ಇರಬೇಕೆಂದು, ಕಂಪನ ವೈಬ್ರೇಷನ್ ಇದ್ದರೆ ಶಬ್ದ ಉಂಟಾಗುತ್ತೆ ಅಂತೇಳಿ ತಿಳ್ಕೊಂಡಿದ್ದೀವಿ. ವಿ ನೀಡ್ ವೈಬ್ರೇಟಿಂಗ್ ಬಾಡಿ, ಕಂಪಿಸುವ ಒಂದು ವಸ್ತು ಏನು ಮಾಡುತ್ತೆ, ಫಾರ್ ದ ಪ್ರೊಡಕ್ಷನ್ ಆಫ್ ಸೌಂಡ್, ಶಬ್ದವನ್ನು ಉತ್ಪತ್ತಿ ಮಾಡುತ್ತೆ ಅಂತೇಳಿ ತಿಳ್ಕೊಂಡಿದ್ದೀವಿ. ಕ್ಯಾನ್ ವಿ ಹಿಯರ್ ದ ಸೌಂಡ್ ಆಫ್ ಆಲ್ ವೈಬ್ರೇಟಿಂಗ್ ಬಾಡೀಸ್? ಹಾಗಾದರೆ ಕಂಪಿಸುವ ಎಲ್ಲ ವಸ್ತುಗಳ ಶಬ್ದವನ್ನು ಕೇಳಿಸ್ಕೊಳ್ಬೋದಾ ನಾವು? ಕಂಪಿಸೋದು, ವೈಬ್ರೇಟಿಂಗ್ ಆಗ್ತಿರುತ್ತೆ, ಮೂಮೆಂಟ್ ಆಗ್ತಿರುತ್ತೆ. ಈಗ ಬಟ್ಟೆ ಗಾಳಿಗಳ ಕಂಪಿಸ್ತಿದೆ, ಓಲಾಡ್ತಿದೆ, ಅಳ್ಳಾಡ್ತಿದೆ, ಅದ್ರ ಶಬ್ದ ಕೇಳ್ತಾ? ಮರ ಗಿಡಗಳ ಎಲೆಗಳು ವೈಬ್ರೇಟ್ ಆಗುತ್ತೆ, ಅದರದ್ದು ಕೇಳಿಸುತ್ತೆ. ಸ್ಪ್ರಿಂಗ್ ಅದರದ್ದು ಕೇಳಿಸುತ್ತೆ. ಅಂದರೆ ಕೆಲವೊಂದು ಕಂಪಿಸುತ್ತಿದ್ರೂ ಸಹ, ವೈಬ್ರೇಟಿಂಗ್ ಆಗ್ತಿದ್ರೂ ಸಹ ಅದರ ಶಬ್ದವನ್ನು ನಾವು ಕೇಳಿಸ್ಕೊಳ್ಳೋಕೆ ಸಾಧ್ಯನಾ? ಎಲ್ಲ ಕಂಪಿಸುವ ವಸ್ತುಗಳ ಶಬ್ದವನ್ನು ಆಲಿಸೋಕೆ ಸಾಧ್ಯನಾ ಅಂತೇಳಿ ಹೇಳ್ತಿದ್ದಾರೆ. ಇನ್ ಫ್ಯಾಕ್ಟ್ ಈಸ್ ದಟ್ ಸೌಂಡ್ ಆಫ್ ಫ್ರೀಕ್ವೆನ್ಸಿ ಲೆಸ್ ದ್ಯಾನ್ ದ ಅಬೌಟ್ 20 vibrations per second cannot be detected by the human ear. ಅಂದರೆ ಇನ್ಫ್ಯಾಕ್ಟ್ ದ ಸೌಂಡ್ ಆಫ್ ಫ್ರೀಕ್ವೆನ್ಸಿ, ಶಬ್ದದ ಆವೃತ್ತಿಯು ಲೆಸ್ ದ್ಯಾನ್ ಅಬೌಟ್ 20 ವೈಬ್ರೇಷನ್, 20 ಹರ್ಟ್ಸ್ ಅಥವಾ 20 ಹರ್ಟ್ಸ್ಗಿಂತ, ಅಂದರೆ ಕಂಪನ 20ಕ್ಕಿಂತ ಕಡಿಮೆ ಇದ್ದರೆ, ಅಂದರೆ ಪರ್ ಸೆಕೆಂಡ್ಗೆ, ಒಂದು ನಿಮಿಷಕ್ಕೆ ಕಂಪನ 20 ಹರ್ಟ್ಸ್ಗಿಂತ ಕಡಿಮೆ ಇತ್ತು ಅಂದರೆ ಅಂತಹ ಶಬ್ದ ನಮಗೆ ಕೇಳಿಸೋದಿಲ್ವಂತೆ. ಈಗ ಬಟ್ಟೆ ಅಳ್ಳಾಡ್ತಿದೆ, ಅದರ ಶಬ್ದ ಕೇಳುತ್ತಾ? ಅದರ ಶಬ್ದದ ಆವೃತ್ತಿ ಎಷ್ಟಿದೆ? ಕಡಿಮೆ ಇದೆ, ಅದರ ಕಂಪನ 20ಕ್ಕಿಂತ ಕಡಿಮೆ ಇದೆ. ಸಚ್ ಸೌಂಡ್ಸ್ ಆರ್ ಕಾಲ್ಡ್ ಇನ್ಆಡಿಬಲ್. ಆಗ್ತಿದೆಯಾ? ಅಂದರೆ ವಾಸ್ತವವಾಗಿ ನಾವು ಪ್ರತಿ ಸೆಕೆಂಡಿಗೆ 20ಕ್ಕಿಂತ ಕಡಿಮೆ ಕಂಪನಗಳಿರ್ತಕ್ಕಂತಹ, ಅಂದರೆ 20 ಹರ್ಟ್ಸ್ಗಿಂತ ಕಡಿಮೆ ಕಂಪನಗಳಿರುವಂತಹ ಆವೃತ್ತಿಯ ಶಬ್ದವನ್ನು ಮಾನವನ ಕಿವಿಯು ಗ್ರಹಿಸಲಾರದು. ಅರ್ಥ ಆಗ್ತಿದೆಯಾ? ಅಂತಹ ಶಬ್ದವನ್ನು ಶ್ರವ್ಯವಲ್ಲದ್ದು ಎನ್ನುತ್ತಾರೆ. ಇನ್ಆಡಿಬಲ್, ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಶ್ರವ್ಯವಲ್ಲದ್ದು, ಇನ್ಆಡಿಬಲ್ ಸೌಂಡ್ ಅಂತೇಳಿ ಕರೀತಾರೆ. ಇಲ್ಲಿಂದ ನೋಡಿ, fact that sound of frequency less than about 20 vibrations per second cannot be detected by the human ear. Such sounds are called inaudible. ಒಬ್ಬ ವ್ಯಕ್ತಿಯು ಪ್ರತಿ ಸೆಕೆಂಡಿಗೆ 20 ಹರ್ಟ್ಸ್ಗಿಂತ ಕಡಿಮೆ ಶಬ್ದದ ಆವೃತ್ತಿಯನ್ನು ಹೊಂದಿದರೆ, ಕಡಿಮೆ ಶಬ್ದದ 20 ಕಂಪನಗಳಿಗಿಂತ ಕಡಿಮೆ ಶಬ್ದ ಉಂಟು ಮಾಡಿದರೆ ಅಂತಹ ಶಬ್ದವನ್ನು ಮನುಷ್ಯನ ಕಿವಿಯು ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆನ್ ದ ಅದರ್ ಸೈಡ್, ಸೌಂಡ್ಸ್ ಆಫ್ ಫ್ರೀಕ್ವೆನ್ಸೀಸ್ ಹೈಯರ್ ದ್ಯಾನ್ ಅಬೌಟ್ 20,000 ವೈಬ್ರೇಷನ್ಸ್ ಪರ್ ಸೆಕೆಂಡ್. ಅದೇ ರೀತಿ ಒಂದು ಸೆಕೆಂಡಿಗೆ, ಮತ್ತೊಂದೆಡೆ ಪ್ರತಿ ಸೆಕೆಂಡಿಗೆ ಸುಮಾರು 20,000 ಕಂಪನಗಳಿರುವಂತಹ, ಅಂದರೆ 20 ಕಿಲೋ ಹರ್ಟ್ಸ್ಗಳಿರ್ತಕ್ಕಂತಹ ಶಬ್ದವನ್ನು, ಆವೃತ್ತಿಯ ಶಬ್ದ ಏನಾದರೂ ಉಂಟು ಮಾಡಿದ್ರೆ ಆ ಶಬ್ದವನ್ನು ಸಹ ಮಾನವನ ಕಿವಿಗೆ ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ತುಂಬ ಕಡಿಮೆ ಇದ್ದರೂ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ತುಂಬ ಅಧಿಕವಾದ ಶಬ್ದದ ಆವೃತ್ತಿ ಇದ್ದರೆ ಅದನ್ನು ಸಹ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಈಸ್ ಆಲ್ಸೋ ನಾಟ್ ಆಡಿಬಲ್ ಟು
the human ear. Thus, for human ear, the range of audible frequencies is roughly from 20 to 20,000 hertz. Thus, ಹಾಗಾದರೆ ಮನುಷ್ಯನ ಕಿವಿಯು ಶಬ್ದವನ್ನು ಆಲಿಸುವ ಅವನ ಆವೃತ್ತಿಯ ವ್ಯಾಪ್ತಿ ಎಷ್ಟು, ರೇಂಜ್ ಅವನ ವ್ಯಾಪ್ತಿ ಎಷ್ಟು ಅಂದರೆ ಆಡಿಬಲ್ ಫ್ರೀಕ್ವೆನ್ಸೀಸ್ ರಫ್ಲಿ ಫ್ರಮ್ ಅವನ ಶಬ್ದದ ಆವೃತ್ತಿಯ ಕೇಳಿಸಿಕೊಳ್ಳುವ ವ್ಯಾಪ್ತಿ ಎಷ್ಟರಿಂದ ಎಷ್ಟು ಇರಬೇಕು, 20 ಹರ್ಟ್ಸ್ಗಿಂತ ಕಡಿಮೆ ಇರಬಾರ್ದು, 20,000 ಹರ್ಟ್ಸ್ಗಿಂತ ಜಾಸ್ತಿ ಹೆಚ್ಚು ಇರಬಾರದು. ಅಂದರೆ ಇದರ ಮಧ್ಯೆ 20 ಹರ್ಟ್ಸ್ಗಿಂತ ಹೆಚ್ಚು, 20,000 ಕಿಲೋ ಹರ್ಟ್ಸ್ಗಿಂತ ಒಳಗೆ, ಇವೆರಡರ ನಡುವೆ ಇರುವಂತಹ ಶಬ್ದದ ಆವೃತ್ತಿಯನ್ನು ಮಾನವನ ಆಲಿಸುವ ವ್ಯಾಪ್ತಿ, ಶಬ್ದದ ಆಲಿಸುವ ವ್ಯಾಪ್ತಿ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? 21 ಹರ್ಟ್ಸಿಂದ ಸುಮಾರು 19 ಕಿಲೋ ಹರ್ಟ್ಸ್ವರೆಗೂ ಉಂಟಾಗ್ತಕ್ಕಂಥ ಶಬ್ದಗಳನ್ನು ಮಾನವನ ಕಿವಿಯು ಆಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ಈಗ ತುಂಬ ಸೌಂಡ್ಸ್ ಆದರೂ ಕಿವಿಯನ್ನು ಕ್ಲೋಸ್ ಮಾಡ್ಕೊಳ್ತೀವಿ, ಅದರಲ್ಲಿ ಕೇಳಿಸ್ಕೊಳಕ್ಕಾಗಲ್ಲ, ತುಂಬ ಎಫೆಕ್ಟ್ ಮಾಡುತ್ತೆ, ಕಿವಿ ನೋವು ಬರುತ್ತೆ. ಅದೇ ಕೇಳಿಸ್ಕೊಳ್ಳೋಕ್ಕೆ ಆಗದೆ ಇರ್ತಕ್ಕಂಥ ತುಂಬ ಮೆಲುವಾದ ಶಬ್ದವು ನಮಗೆ ಕೇಳಿಸಲ್ಲ. ಇವೆರಡರ ನಡುವೆ 20 to 20,000 ಕಿಲೋ ಹರ್ಟ್ಸ್ ನಡುವೆ ಇರ್ತಕ್ಕಂಥ ಶಬ್ದದ ಆವೃತ್ತಿಯನ್ನು ಮಾನವನ ಆಡಿಬಲ್ ಫ್ರೀಕ್ವೆನ್ಸಿ, ದ ರೇಂಜ್ ಆಫ್ ಆಡಿಬಲ್ ಫ್ರೀಕ್ವೆನ್ಸಿ ಇನ್ ಹ್ಯೂಮನ್ ಇಯರ್ ಈಸ್ ವಾಟ್, 20 to 20,000 ಕಿಲೋ ಹರ್ಟ್ಸ್. ಆಯ್ತಾ? ಓಕೆ, ಸಿ ನೆಕ್ಸ್ಟ್. Some animals can hear sounds of frequencies higher than 20,000 hertz. ಅದೇ ರೀತಿ ಕೆಲವೊಂದು ಪ್ರಾಣಿಗಳು, ಈಗ ಮನುಷ್ಯನಿಗೆ 20,000 ಕಿಲೋ ಹರ್ಟ್ಸ್ಗಿಂತ ಅಧಿಕ ಶಬ್ದ ಇದ್ದರೆ ಅದು ಕೇಳಿಸ್ಕೊಳಕ್ಕಾಗಲ್ಲ. ಆದರೆ ಕೆಲವೊಂದು ಪ್ರಾಣಿಗಳು ಕ್ಯಾನ್ ಹಿಯರ್ ಎ ಸೌಂಡ್ಸ್ ಆಫ್ ಫ್ರೀಕ್ವೆನ್ಸಿ ಹೈಯರ್ ದ್ಯಾನ್ 20,000 ಕಿಲೋ ಹರ್ಟ್ಸ್ ಅಥವಾ 20,000 ಹರ್ಟ್ಸ್. ಬರೀ 20 ಅಂತ ಹಾಕಿದ್ರೆ ಕಿಲೋ ಹರ್ಟ್ಸ್ ಹಾಕಬೇಕು, 20,000 ಬಂತು ಅಂದರೆ ಹರ್ಟ್ಸೆ. 20,000 ಹರ್ಟ್ಸ್ಗಿಂತ ಅಧಿಕ ಶಬ್ದವನ್ನು ಕೇಳಿಸಿಕೊಳ್ಳುವಂಥ ಕೆಲವೊಂದು ಪ್ರಾಣಿಗಳು ಸಹ ಇದೆಯಂತೆ. ಅಧಿಕ ಶಬ್ದ 20,000 ಹರ್ಟ್ಸ್ ಅಂದರೆ 20 ಕಿಲೋ ಹರ್ಟ್ಸ್ ಅಂದರೂ ಅಷ್ಟೇ. 20 ಕಿಲೋ ಹರ್ಟ್ಸ್ಗಿಂತ ಅಧಿಕ ಶಬ್ದವನ್ನು ಆಲಿಸುವಂತಹ ಕೆಲವು ಪ್ರಾಣಿಗಳಿದ್ದಾವೆ. ಡಾಗ್ಸ್ ಹ್ಯಾವ್ ದಿಸ್ ಎಬಿಲಿಟಿ. ನಾಯಿಗಳಿಗೆ ಇಂಥ ಒಂದು ಸಾಮರ್ಥ್ಯ ಇದೆಯಂತೆ. ಡಾಗ್ಸ್ ಹ್ಯಾವ್ ದಿಸ್ ಎಬಿಲಿಟಿ ಅಂದರೆ ಸಾಮರ್ಥ್ಯ. 20 ಕಿಲೋ ಹರ್ಟ್ಸ್ಗಿಂತ ಅಧಿಕ ಶಬ್ದವನ್ನು ಆಲಿಸುವಂತಹ, ಕೇಳಿಸಿಕೊಳ್ಳುವಂತಹ ಶಬ್ದ ಒಂದು ಸಾಮರ್ಥ್ಯ ಈ ನಾಯಿಗಳಿಗಿದೆ. ದ ಪೊಲೀಸ್ ಯೂಸ್ ಹೈ ಫ್ರೀಕ್ವೆನ್ಸಿ ವಿಷುವಲ್ಸ್ ವಿಚ್ ಡಾಗ್ಸ್ ಕ್ಯಾನ್ ಹಿಯರ್ ಬಟ್ ಹ್ಯೂಮನ್ಸ್ ಕ್ಯಾನ್ ನಾಟ್. ಅಂದರೆ ಅಧಿಕ ಶಬ್ದದ ಆವೃತ್ತಿಯನ್ನು ಉಂಟು ಮಾಡುತ್ತಂಥ ವಿಷುವಲ್ಸ್, ಸಿಟಿಯನ್ನು ಪೊಲೀಸರು ಬಳಸ್ತಾರೆ, ಆದರೆ ಆ ಶಬ್ದವನ್ನು ಮನುಷ್ಯ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಯಿಗಳಿಗೋಸ್ಕರ ಈ ಒಂದು ವಿಷುವಲ್ನ ಬಳಸ್ತಾರೆ. ಆಯಿತಾ? ದ ಅಲ್ಟ್ರಾಸೌಂಡ್ ಎಕ್ವಿಪ್ಮೆಂಟ್ familiar to us for investigating and tracking many medical problems. ಅದೇ ರೀತಿ ಏನು, ಅಲ್ಟ್ರಾಸೌಂಡ್ಸ್, ನೇರಳಾತೀತ ಶಬ್ದಗಳಿಂದ ಅಲ್ಟ್ರಾಸೌಂಡ್ಸ್ ಎಕ್ವಿಪ್ಮೆಂಟ್ಸ್ಗಳನ್ನು ಬಳಸ್ತಾರೆ. ಅವುಗಳಲ್ಲಿ ಏನಕ್ಕೆ, ಕೆಲವೊಂದು ಇನ್ವೆಸ್ಟಿಗೇಷನ್ಗಳನ್ನ, ಕೆಲವೊಂದು ತನಿಖೆಗಳನ್ನು ಮಾಡೋದಕ್ಕೆ, ಆ್ಯಂಡ್ ಟ್ರ್ಯಾಕಿಂಗ್ ಮೆನಿ ಮೆಡಿಕಲ್ ಪ್ರಾಬ್ಲಮ್ಸ್, ಕೆಲವೊಂದು ಅನೇಕ ವೈದ್ಯಕೀಯ ಸಮಸ್ಯೆಗಳನ್ನು ತಪಾಸಣೆ ಮಾಡೋದಕ್ಕೆ, ಪತ್ತೆ ಮಾಡೋದಕ್ಕೆ, ಹಾಗೂ ನಮಗೆ ಪರಿಚಿತವಾದ ಶ್ರವಣಾತೀತ ಸೌಂಡ್ಸ್ ಅಂದರೆ ಶ್ರವಣಾತೀತ ಸಾಧನವು ಅಲ್ಟ್ರಾಸೌಂಡ್ ಎಕ್ವಿಪ್ಮೆಂಟ್ಸ್ ಸಾಧನವು 20,000 ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ದ ಅಲ್ಟ್ರಾಸೌಂಡ್ ಅಂದರೆ ಶ್ರವಣಾತೀತ ಎಕ್ವಿಪ್ಮೆಂಟ್ ಸಾಧನವು ಫೆಮಿಲಿಯರ್ ಟು ಅಸ್ ಫಾರ್, ನಮಗೆ ತುಂಬ ಉಪಯುಕ್ತ. ಏನಕ್ಕೆ? ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ಎ ಮೆನಿ ಮೆಡಿಕಲ್ ಫೀಲ್ಡ್, ಅನೇಕ ವೈದ್ಯಕೀಯ ಸಮಸ್ಯೆಗಳನ್ನು ಪತ್ತೆ ಹಚ್ಚೋದಕ್ಕೆ, ಅವುಗಳನ್ನು ತಪಾಸಣೆ ಮಾಡೋದಕ್ಕೆ ಈ ಶ್ರವಣಾತೀತ ಸಾಧನವು
ನಮಗೆ ಹೆಚ್ಚು ಉಪಯೋಗ ಮಾಡುತ್ತೆ. ವರ್ಕ್ಸ್ ಅಟ್ ಫ್ರೀಕ್ವೆನ್ಸೀಸ್ ಹೈಯರ್ ದ್ಯಾನ್ 20,000 ಹರ್ಟ್ಸ್. ಈ ಸಾಧನವು ಏನಿರುತ್ತೆ, ಈ ಶ್ರವಣಾತೀತ ಸಾಧನ 20,000 ಹರ್ಟ್ಸ್ಗಿಂತ ಹೆಚ್ಚಿನ ಆವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಈ ಒಂದು ಅಲ್ಟ್ರಾಸೌಂಡ್ ಎಕ್ವಿಪ್ಮೆಂಟ್ಸ್ಗಳನ್ನು ಮೆಡಿಕಲ್ ಫೀಲ್ಡಲ್ಲಿ ಇನ್ವೆಸ್ಟಿಗೇಷನಲ್ಲಿ ಬಳಸ್ತಾರೆ. ಆಯಿತಾ? ಓಕೆ, ಸಿ ನೆಕ್ಸ್ಟ್ 10.7 ನೋಡಿ, ನಾಯ್ಸ್ ಆ್ಯಂಡ್ ಮ್ಯೂಸಿಕ್. ನಾಯ್ಸ್ ಅಂದರೆ ಗದ್ದಲ, ಮ್ಯೂಸಿಕ್ ಅಂದರೆ ಸಂಗೀತ. We hear different types of sounds around us. ನಾವು ನಮ್ಮ ಸುತ್ತಮುತ್ತ ಪ್ರತಿದಿನ ವಿವಿಧ ರೀತಿಯ ಶಬ್ದಗಳನ್ನು ಆಲಿಸ್ತಿರ್ತೀವಿ. Is the sound always pleasing? ನಾವು ಪ್ರತಿದಿನ ನಮ್ಮ ಸುತ್ತಮುತ್ತ ಆಲಿಸುವಂತಹ ಎಲ್ಲ ಶಬ್ದಗಳು ಪ್ಲೀಸಿಂಗ್ ಅಂದರೆ ಒಂಥರ ಕೇಳೋದಕ್ಕೆ ಹಿತಕರವಾಗಿರುತ್ತಾ, ಶಾಂತವಾಗಿರುತ್ತಾ? ಡಸ್ ಎ ಸೌಂಡ್ ಸಮ್ಟೈಮ್ಸ್ ಕಾಸ್ ಡಿಸ್ಕಂಫರ್ಟ್ ಟು ಯು? ಕೆಲವೊಂದು ಶಬ್ದಗಳು ನಮಗೆ ಡಿಸ್ಕಂಫರ್ಟ್, ಅಹಿತಕರವಾಗಿರುತ್ತೆ, ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಈಗ ಮಾರ್ನಿಂಗ್ ಎದ್ದ ತಕ್ಷಣ ಒಳ್ಳೆ ಪಕ್ಷಿಗಳ ಕಲರವ, ಅವುಗಳ ಶಬ್ದ ಹೇಗಿರುತ್ತೆ, ಜೋರಾಗಿ ಯಾವುದೋ ಒಂದು ಮೈಕ್ ಹಾಕ್ಬಿಟ್ರು ಅದು ಹೇಗಿರುತ್ತೆ? ಮಾರ್ನಿಂಗ್ ಎದ್ದ ತಕ್ಷಣ ಪಕ್ಷಿಗಳ ಕಲರವ, ಕೋಗಿಲೆ ಕೂಗೋದು, ಅಥವಾ ಯಾವುದೋ ಒಂದು ಬರ್ಡ್ಸ್, ಅಥವಾ ಯಾವುದೋ ಒಂದು ಮ್ಯೂಸಿಕ್ಕು, ಅದೆಲ್ಲ ಹಿತಕರವಾಗಿರುತ್ತೆ. ಬೆಳಗ್ಗೆನೇ ಯಾರೋ ಸುಮ್ಮನೆ ಬಡಿತಾ ಇರೋವಂಥದ್ದು, ಅಥವಾ ಯಾವುದೋ ಒಂದು ಜೋರಾಗಿ ಮೈಕ್ ಹಾಕ್ಬಿಟ್ರೆ ಆ ಸೌಂಡ್ಸ್ ಎಲ್ಲ ಏನಾಗುತ್ತೆ, ಅಥವಾ ಒಂದು ವೆಹಿಕಲ್ಸ್ ಹಾರ್ನ್ ಇರ್ಬೋದು, ಬೈಕ್ ಹಾರ್ನ್, ಯಾರೋ ಹಾರ್ನ್ ಮಾಡ್ತಾಯಿದ್ರು, ಅದೆಲ್ಲ ಏನಾಗುತ್ತೆ, ಟೈಮ್ಸ್ ಸಮ್ ಸೌಂಡ್ಸ್ ಆರ್ ಡಿಸ್ಕಂಫರ್ಟ್, ನಮಗೆ ಅಹಿತಕರವಾಗಿರುತ್ತೆ. ಸಮ್ ಸೌಂಡ್ಸ್ ಆರ್ ಪ್ಲೀಸೆಂಟ್ ಟು ದ ಇಯರ್, ಕೆಲವೊಂದು ಶಬ್ದಗಳು ಕೇಳುವುದಕ್ಕೆ ತುಂಬ ಹಿತಕರವಾಗಿರುತ್ತೆ. ವೆರಾಸ್ ಸಮ್ ಆರ್ ನಾಟ್, ಅದೇ ರೀತಿ ಕೆಲವೊಂದು ಶಬ್ದಗಳು ಕೇಳೋದಕ್ಕೆ ಹಿತಕರವಾಗಿರೋದಿಲ್ಲ. ಸಪೋಸ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ಈಸ್ ಗೋಯಿಂಗ್ ಆನ್ ಇನ್ ಯುವರ್ ನೈಬರ್ಹುಡ್. ಅದಕ್ಕೊಂದು ಎಕ್ಸಾಂಪಲ್ನ ಕೊಡ್ತಿದ್ದಾರೆ. ಉದಾಹರಣೆಗೆ, ನಿಮ್ಮ ಸುತ್ತಮುತ್ತ ಯಾರೋ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ, ಮನೆ ಕಟ್ತಿದ್ದಾರೆ ಅಥವಾ ಅದೊಂದು ಬಿಲ್ಡಿಂಗ್ನ ಕಟ್ತಿದ್ದಾರೆ. ಆ ಒಂದು ಶಬ್ದ ನಿಮಗೆ ಕೇಳೋದಕ್ಕೆ ಹಿತವಾಗಿರುತ್ತಾ? ಅಲ್ಲಿ ಏನೋ ಕಬ್ಬಿಣವನ್ನು ಕಟ್ ಮಾಡ್ತಿರ್ತಾರೆ, ಯಾವುದೋ ಒಂದು ವೀಲ್ ಕಾಂಕ್ರೀಟ್ ಮಿಷನ್ ಬಂದಿರುತ್ತೆ. ಆರ್ ದ ಸೌಂಡ್ಸ್ ಕಮ್ಮಿಂಗ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಸೈಟ್ ಪ್ಲೀಸಿಂಗ್? ಆ ಒಂದು ಕಟ್ಟಡ ನಿರ್ಮಾಣ ಜಾಗದಿಂದ, ನಿಮ್ಮ ಮನೆ ಪಕ್ಕದಲ್ಲಿ ನಡೀತಿರ್ತಕ್ಕಂತಹ ಆ ಒಂದು ಕೆಲಸದಿಂದ ಉಂಟಾಗುವಂತಹ ಶಬ್ದದಿಂದ ನಿಮಗೆ ಉತ್ತಮವಾದ ಶಾಂತಿ ಅಥವಾ ಹಿತಕರ ಶಬ್ದ ಉಂಟಾಗುತ್ತಾ? ಅದು ಪ್ಲೀಸಿಂಗಾಗಿ ಕೇಳಿಸುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ. ಅದರಿಂದ ಬರುತ್ತಲ್ಲ ಸೌಂಡ್ ಕಮ್ಮಿಂಗ್ ಫ್ರಮ್ ದ ಕನ್ಸ್ಟ್ರಕ್ಷನ್, ಕಟ್ಟಡ ನಿರ್ಮಾಣ ಜಾಗದಿಂದ ಉಂಟಾಗ್ತಕ್ಕಂತಹ ಶಬ್ದ, ಈ ಸೈಟ್ ಪ್ಲೀಸಿಂಗ್ ನಿಮಗೆ ಹಿತಕರವಾಗಿರುತ್ತಾ? ಡು ಯು ಎಂಜಾಯ್ ದ ಸೌಂಡ್ಸ್ ಪ್ರೊಡ್ಯೂಸ್ಡ್ ಬೈ ಆನ್ಸ್ ಆಫ್ ಬಸ್ಸಸ್ ಆ್ಯಂಡ್ ಟ್ರಕ್ಸ್? ಅದೇ ರೀತಿ ಅದು ಬಸ್ ಆರ್ನ್ ಇರ್ಬೋದು, ಅಥವಾ ದೊಡ್ಡ ಟ್ರಕ್, ಲಾರಿ, ಆ ರೀತಿಯ ಟ್ರಕ್ಗಳಿಂದ ಆರನ್ ಮಾಡ್ತಾರಲ್ಲ, ಅದರ ಶಬ್ದ ನೀವು ಎಂಜಾಯ್ ಮಾಡ್ತೀರಾ? ಖುಷಿ ಪಡ್ತೀರಾ? ಏನಾದರೂ ತುಂಬ ಖುಷಿಯಾಗುತ್ತೆ ನಿಮಗೆ ಹಾರ್ನ್ ಒಂದೇ ಸಲ ಟನ್ 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 ಅಂತ ಹೊಡಿತಿದ್ರೆ ಎಂಜಾಯ್ ಮಾಡ್ತೀರಾ? ನೋ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಬಸ್ಸಲ್ಲಿ ಫ್ರಂಟ್ ಸೀಟಲ್ಲೇ ಕೂತ್ಬಿಟ್ಟಿರ್ತೀರ, ಡ್ರೈವರಿಂದ ನೆಕ್ಸ್ಟ್ ಬ್ಯಾಕ್ ಸೀಟಲ್ಲಿ ಯಾವಾಗಲೂ ಹಾರ್ನ್ ಮಾಡ್ತಿದ್ರೆ ಅದು ನಿಮಗೆ ಅನಿಸುತ್ತೆ, ಎಂಜಾಯ್ ಮಾಡ್ತಿರ್ತೀರಾ ಆ ಸೌಂಡ್ನ? ನೆವರ್ ಅಲ್ವಾ? ಸಚ್ ಅನ್ಪ್ಲೀಸೆಂಟ್ ಸೌಂಡ್ಸ್ ಆರ್ ಕಾಲ್ಡ್ ನಾಯ್ಸ್. ಈ ರೀತಿಯಾದ ಅಹಿತಕರವಾದ ಶಬ್ದವನ್ನು ನಾವೇನಂತ ಕರಿತೀವಿ? ನಾಯ್ಸ್, ಗದ್ದಲ ಅಂತೇಳಿ ಕರಿತೀವಿ. ವಾಟ್ ಈಸ್ ನಾಯ್ಸ್ ಅಂದರೆ, ಸಚ್ ಅನ್ಪ್ಲೀಸೆಂಟ್ ಸೌಂಡ್ಸ್ ಆರ್ ಕಾಲ್ಡ್ ಎ ನಾಯ್ಸ್. ಇನ್ ಎ ಕ್ಲಾಸ್ ರೂಮ್, ಇಫ್ ಆಲ್ ದ ಸ್ಟೂಡೆಂಟ್ಸ್ ಸ್ಪೀಕ್ ಟುಗೆದರ್. ಅದೇ ರೀತಿ ಒಂದು ತರಗತಿಯಲ್ಲಿ, ನಿಮ್ಮ ಕ್ಲಾಸ್ ರೂಮ್ಸಲ್ಲಿ ಎಲ್ಲ ಮಕ್ಕಳುಗಳು ಜೋರಾಗಿ ಮಾತಾಡ್ತಿದ್ದೀರ. ವಾಟ್ ವುಡ್ ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಕಾಲ್ಡ್? ಈ ರೀತಿ ಮಕ್ಕಳು ಎಲ್ಲರೂ ಕ್ಲಾಸ್ ರೂಮಲ್ಲಿ ಗಲಾಟೆ ಮಾಡೋದ್ರಿಂದ ಬರ್ತಿರ್ತಕ್ಕಂಥ ಶಬ್ದವನ್ನು ಏನಂತ ಕರೀಬೋದು? ದೀಸ್ ಆಲ್ಸೋ ಎ ನಾಯ್ಸ್, ಗದ್ದಲ. ನಿಮ್ಮ ಟೀಚರ್ಸ್ ಬಂದು ಹೇಳ್ತಾರೆ, ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ, ಸುಮ್ಮನೆ ಇರಿ, ಸೈಲೆಂಟ್ ಆಗಿರಿ ಅಂತೇಳಿ. ಎಲ್ಲರೂ ಮಾತಾಡ್ತಿದ್ರ ಕ್ಲಾಸ್ ರೂಮ್ಸ್ ಏನಾಗಿರುತ್ತೆ? ಗದ್ದಲದಿಂದ ಕೂಡಿರುತ್ತೆ.
ಆನ್ ದ ಅದರ್ ಹ್ಯಾಂಡ್ ಯು ಎಂಜಾಯ್ ಸೌಂಡ್ಸ್ ಫ್ರಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅದೇ ರೀತಿ ಮತ್ತೊಂದು ಕಡೆ ಗಮನಿಸೋದಾದರೆ ಕೆಲವೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದೋ ಒಂದು ಸಂಗೀತ ವಾದ್ಯಗಳು ನುಡಿಸ್ತಾ ಇದ್ದಾರೆ. ಆ ಸೌಂಡ್ಸನ್ನು ನೀವು ಎಂಜಾಯ್ ಮಾಡ್ತೀರಾ. ಒಂದು ವೀಣೆ ಅಥವಾ ಒಂದು ಫ್ಲೂಟ್, ಕೊಳಲು, ಒಂದು ಹಾರ್ಮೋನಿಯಮ್ ಪ್ಲೀಸೆಂಟಾಗಿ ಬರ್ತಿದೆ. ಮ್ಯೂಸಿಕಲ್ ಸೌಂಡ್ಸ್ ಇಸ್ ಒನ್ ವಿಚ್ ಈಸ್ ಪ್ಲೀಸಿಂಗ್ ಟು ದ ಇಯರ್. ಏನು, ಸಂಗೀತ ವಾದ್ಯಗಳಿಂದ ಬರ್ತಕ್ಕಂತಹ ಸಂಗೀತದ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಿಂದ ಬರ್ತಿರ್ತಕ್ಕಂತಹ ಶಬ್ದ ಏನಾಗಿರುತ್ತೆ, ಕೇಳೋದಕ್ಕೆ ಕಿವಿಗೆ ಹಿತಕರವಾಗಿರುತ್ತೆ. ಸೌಂಡ್ ಪ್ರೊಡ್ಯೂಸ್ಡ್ ಬೈ ಹಾರ್ಮೋನಿಯಂ ಇಸ್ ಎ ಮ್ಯೂಸಿಕಲ್ ಸೌಂಡ್. ಅದೇ ರೀತಿ ಹಾರ್ಮೋನಿಯಂನಿಂದ ಬರ್ತಕ್ಕಂತಹ ಒಂದು ಸಂಗೀತದ ಶಬ್ದ ಹಿತವಾಗಿರುತ್ತೆ. ದ ಸ್ಟ್ರಿಂಗ್ ಆಫ್ ಎ ಸೀತಾರ್ ಆಲ್ಸೋ ಗಿವ್ಸ್ ಔಟ್ ಆಫ್ ಎ ಮ್ಯೂಸಿಕಲ್ ಸೌಂಡ್. ಅದೇ ರೀತಿ ಸೀತಾರ್, ಒಂದು ಸೀತಾರಿಂದ ಸ್ಟ್ರಿಂಗ್, ತಂತಿಯಿಂದ ಮಾಡಿದಂತಹ ಸೀತಾರ್ನಿಂದ ಬರುವಂತಹ ಸಂಗೀತದ ಶಬ್ದವು ನಮಗೆ ಹಿತಕರವನ್ನು ಉಂಟು ಮಾಡುತ್ತೆ. ಬಟ್ ಇಫ್ ಎ ಮ್ಯೂಸಿಕಲ್ ಸೌಂಡ್ ಬಿಕಮ್ಸ್ ಟೂ ಲೌಡ್ ವುಡ್ ಇಟ್ ಬಿ ರಿಮೈನ್ ಮೆಲೋಡಿಯಸ್. ಹಾಗೆ ಇನ್ನೊಂದು ಕ್ವಶನ್ನ ಕೇಳ್ತಿದ್ದಾರೆ. ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳಿಂದನೇ ತುಂಬ ಜೋರಾದ ಶಬ್ದ ಬಂತು. ಮ್ಯೂಸಿಕಲ್ ಸೌಂಡ್ಸ್ ಬಿಕಮ್ಸ್ ಟೂ ಲೌಡ್, ತುಂಬ ಜೋರಾಗಿ ನುಡಿಸ್ತಿದ್ದಾರೆ, ಅಹಿತಕರವಾಗಿ. ಯಾರೋ ಡ್ರಮ್ನ ಬೇಕಾಬಿಟ್ಟಿಯಾಗಿ ಹೊಡೆಯೋದು, ತಬಲವನ್ನು ಹೇಗೇಗೋ ನುಡಿಸೋದು, ಗಿಟಾರನ್ನು ಹೇಗೇಗೋ ಬಾರಿಸೋದು, ತುಂಬ ಜೋರಾಗಿ ನುಡಿಸೋದು, ಅದಕ್ಕೆ ಕೇಳೋಕೆ ಹಿತಕರವಾಗಿರುತ್ತಾ? ನೆವರ್. ಆಲ್ ಮ್ಯೂಸಿಕಲ್ ಸೌಂಡ್ಸ್ ಈಸ್ ನಾಟ್ ಟು ಬಿ ಇಯರ್ ಟು ಪ್ಲೀಸೆಂಟ್. ಎಲ್ಲ ಸಂಗೀತ ವಾದ್ಯಗಳು ಸಹ ಅವುಗಳ ಶಬ್ದಗಳು ಹಿತಕರವಾಗಿ. ಹೇಳಿದ್ನಲ್ಲ, ಜೋರಾಗಿ ಮೈಕ್ ಹಾಕ್ಬಿಡ್ತಾರೆ ಗಣಪತಿ ಕುಳಿಸಿದಾಗ, ಗಣೇಶ ಹಬ್ಬಗಳು. ಅದು ಹಿತಕರ ಅನಿಸುತ್ತೆ ನಮಗೆ ಕೆಲವೊಂದು ಸಲ. ಅದು ಸಹ ಏನಾಗುತ್ತೆ, ನಮಗೆ ಅಹಿತಕರವನ್ನು, ಹಿಂಸೆಯನ್ನು ಉಂಟು ಮಾಡುತ್ತೆ ಅಲ್ವಾ. ಮೈಂಡು ಪ್ಲೀಸೆಂಟ್ ಆಗಿರಲಿಲ್ಲ, ಸ್ವಲ್ಪ ಶಬ್ದ ಕಡಿಮೆ ಇದ್ದು ಕೇಳೋದಕ್ಕೆ ಹಿತಕರವಾದಂಥ ಒಳ್ಳೆ ಗಾಯನ ಅಥವಾ ಒಳ್ಳೆ ಮ್ಯೂಸಿಕ್ನ ನುಡಿಸಿದ್ರೆ ಏನಾಗುತ್ತೆ, ಆಗ ನಮಗೆ ಹಿತಕರ ಅನಿಸುತ್ತೆ. ಅರ್ಥ ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 10.8 ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಆಗ ಡೈಲಿ ಆಗ್ತಕ್ಕಂಥ ಕ್ಲಾಸಸ್ ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಓಕೆ, ಸಿ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಈ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ಸ್ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ದಾಗ ಟ್ರೈ ಮಾಡಿ. ಆಗ ನಿಮಗೆ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಾಗ ಆಗುತ್ತೆ, ಈಸಿ ಅನಿಸುತ್ತೆ, ಅಷ್ಟು ಟಫ್ ಅನಿಸಲ್ಲ. ಆ್ಯಂಡ್ ಡಿಸ್ಕಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ, ಆಗ ಮೆಮೊರಿನ ಲಾಂಗ್ ಟೈಮ್ ಇರುತ್ತೆ. ಓಕೆನಾ? ಓಕೆ, ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ವಾಟ್ ಈಸ್ ಆಡಿಬಲ್ sound and inaudible sound? What is audible sound? ಇಲ್ಲ ಅಂದರೆ 2 ಪಾಯಿಂಟ್ಸ್ ಆಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಆಡಿಬಲ್ ಆ್ಯಂಡ್ ಇನ್ಆಡಿಬಲ್ ಸೌಂಡ್ಸ್ ಮಾಡಿ, ಡೆಫಿನೇಷನ್ ಒಂದು ಬರೀರಿ, ಅದರ ರೇಂಜ್ನ ಒಂದು ಬರೀರಿ. ಅಂದರೆ ಆಡಿಬಲ್ ಸೌಂಡ್, ದ ರೇಂಜ್ ಆಫ್ ಆಡಿಬಲ್ ಸೌಂಡ್ 20 Hz, ದ ರೇಂಜ್ ಆಫ್ ಇನ್ಆಡಿಬಲ್ಸ್ ದ ರೇಂಜ್ ಆಫ್ ಇನ್ಆಡಿಬಲ್ ಸೌಂಡ್ 20 Hz, ದ ರೇಂಜ್ ಆಫ್ ಆಡಿಬಲ್ ಸೌಂಡ್ 20,000 Hz ಆರ್ 20 kHz. ಈ ಥರ ಡಿಫ್ರೆನ್ಸ್ ಆದರೂ ಬರೀರಿ, ಇಲ್ಲ ಡೆಫಿನೇಷನ್ಸ್ ಆದರೂ ಬರೀರಿ, ಡಿಫೈನ್ ಅಂತ ಹಾಕ್ಬಿಟ್ಟು. ಇದು ಒಂದು ಕ್ವಶನು. ಆ್ಯಂಡ್ ರೈಟ್ ದ ವಾಟ್ ಈಸ್ ದ ರೇಂಜ್ ಆಫ್ ಆಡಿಬಲ್ ಫ್ರೀಕ್ವೆನ್ಸಿ ಇನ್ ಹ್ಯೂಮನ್ ಇಯರ್? ಮನುಷ್ಯನ ಶಬ್ದದ ಆವೃತ್ತಿಯ ವ್ಯಾಪ್ತಿ ಎಷ್ಟು ಅಂತೇಳಿ ಬರೀಬೇಕು. ಆ್ಯಂಡ್ ಇನ್ which animals can able to hear higher the sounds higher frequencies of sound frequency? Dash animals can hear higher frequency of sound frequency, higher frequency of sounds. And what type of visuals the police used to hear to investigation? What type of visuals
can hear the sounds of dogs to the police. ಅಂದರೆ ಇಲ್ಲ ಅಂದರೆ fill in the blanks ನೋಡಿ. ದ ಪೊಲೀಸ್ ಯೂಸ್ ಡ್ಯಾಶ್ visuals to the investigation. ಸಾಕು. and write the use of ultrasound equipment. ಅದರ ಯೂಸಸ್ ಏನು ಅಂತ ಬರೀರಿ. ಆ್ಯಂಡ್ write the uses and write the uses. Write a short note on ultrasound equipment. Write a short note and uses ಇದೆ. and next what is noise? Noise ಅಂದರೆ ಏನು? give example. and what is music? Music ಅಂದರೆ ಏನು? give two example. ಇವಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದರೆ ಅದು ಕಮೆಂಟ್ ಮಾಡಿ. ಆ್ಯಂಡ್ ನೀವೇ ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಅಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು 10.8 ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.